ಮತ್ತು ಹರಿಯುವ ನದಿಗಳ ನಡುವೆ ನೆಲೆಸಿರುವ ಒಂದು ವಿಲಕ್ಷಣ ಹಳ್ಳಿಯಲ್ಲಿ ಒಬ್ಬ ಸಹೋದರ ಮತ್ತು ಸಹೋದರಿ ವಾಸಿಸುತ್ತಿದ್ದರು. ಅವರ ಬಂಧವು ಅಸಾಧಾರಣವಾದದ್ದು. ಅವರ ಹೆಸರು ವಿನೋದ್ ಮತ್ತು ಪದ್ದು. ಅವರ ಗ್ರಾಮ ಚಿಕ್ಕದಾಗಿದ್ದರೂ ಅವರ ಹೃದಯವು ಅಪರಿಮಿತವಾಗಿತ್ತು. ವಿನೋದ್ ಅಣ್ಣ ದಯೆ ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದರು. ಅವರು ಕರಾಳ ದಿನಗಳನ್ನು ಬೆಳಗಿಸಬಲ್ಲ ನಗುವನ್ನು ಹೊಂದಿದ್ದರು ಮತ್ತು ಯಾವಾಗಲೂ ತನ್ನ ಸುತ್ತಲಿರುವವರಿಗೆ ಹೇಗೆ ಸಾಂತ್ವನ ನೀಡಬೇಕೆಂದು ತಿಳಿದಿರುವ ಸೌಮ್ಯ ಹೃದಯವನ್ನು ಹೊಂದಿದ್ದರು. ಪದ್ದು ಅವನ ತಂಗಿ ಆಕಾಶದಷ್ಟು ವಿಶಾಲವಾದ ಕುತೂಹಲ ಮತ್ತು ಬೆಳಗಿನ ತಂಗಾಳಿಯಂತೆ ಕುಣಿಯುವ ಚೈತನ್ಯದಿಂದ ಸಂತೋಷದ ಮೊಟ್ಟೆಯಾಗಿತ್ತು. ಅವರ ಬಾಲ್ಯದ ಆರಂಭಿಕ ದಿನಗಳಿಂದಲೂ ವಿನೋದ್ ಮತ್ತು ಪದ್ದು ಅವಿನಾಭಾವ ಸಂಬಂಧ ಹೊಂದಿದ್ದರು. ಅವರು ತಮ್ಮ ಮಧ್ಯಾಹ್ನದ ಸಮಯವನ್ನು ಹತ್ತಿರದ ಕಾಡುಗಳನ್ನು ಅನ್ವೇಷಿಸಲು ಕಳೆಯುತ್ತಿದ್ದರು. ಭವ್ಯವಾದ ಅನ್ವೇಷಣೆಗಳಲ್ಲಿ ಧೈರ್ಯಶಾಲಿ ಸಾಹಸಿಗಳಂತೆ ನಟಿಸುತ್ತಾರೆ. ವಿನೋದ್ ಯಾವಾಗಲೂ ಪದ್ದುಗಾಗಿ ನೋಡುತ್ತಿದ್ದನು. ಅವಳು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಂಡನು. ಆದರೆ ಅವಳು ತನ್ನ ಕಲ್ಪನೆಯನ್ನು ಹುಚ್ಚುಚ್ಚಾಗಿ ಓಡಿಸಲು ಬಿಡುತ್ತಿದ್ದಳು. ಒಂದು ದಿನ ನದಿಯ ಬಳಿ ಆಟವಾಡುತ್ತಿದ್ದಾಗ ಪದ್ದು ಎಡವಿ ಮೊಣಕಾಲಿಗೆ ನೋವಾಯಿತು. ವಿನೋದ್ ಮರು ಮಾತಿಲ್ಲದೆ ಅವಳನ್ನು ಎತ್ತಿ ಮನೆಗೆ ಕರೆದೊಯ್ದನು. ಅವನ ಮುಖವು ಕಾಳಜಿಯಿಂದ ಕೆತ್ತಲ್ಪಟ್ಟಿತು. ಅವರ ಆಪ್ಯಾಯಮಾನವಾದ ಮಾತುಗಳು ಮತ್ತು ಕೋಮಲ ಕಾಳಜಿಯು ಪದ್ದುವನ್ನು ಕ್ಷಣ ಮಾತ್ರದಲ್ಲಿ ಉತ್ತಮಗೊಳಿಸಿತು. ವರ್ಷಗಳು ಕಳೆದವು ಮತ್ತು ಜೀವನದ ಜವಾಬ್ದಾರಿಗಳು ಅವರನ್ನು ವಿವಿಧ ದಿಕ್ಕುಗಳಲ್ಲಿ ಎಳೆಯಲು ಪ್ರಾರಂಭಿಸಿದವು. ವಿನೋದ್ ಕೆಲಸಕ್ಕಾಗಿ ಗದ್ದಲದ ನಗರಕ್ಕೆ ತೆರಳಿದರು. ಆದರೆ ಪದ್ದು ಅವರ ಪೋಷಕರಿಗೆ ಸಹಾಯ ಮಾಡಲು ಹಿಂದೆ ಉಳಿದಳು. ದೂರವಿದ್ದರೂ ಅವರ ಬಂಧ ಮುರಿಯಲಾರದೆ ಉಳಿಯಿತು. ಅವರು ಪತ್ರಗಳನ್ನು ಬರೆಯುತ್ತಾರೆ ಮತ್ತು ಫೋನ್ ಕರೆಗಳನ್ನು ಮಾಡುತ್ತಾರೆ. ತಮ್ಮ ಜೀವನದ ಕಥೆಗಳನ್ನು ಹಂಚಿಕೊಳ್ಳುತ್ತಾರೆ ಮತ್ತು ಪ್ರತಿ ಸವಾಲಿನ ಮೂಲಕ ಪರಸ್ಪರ ಬೆಂಬಲಿಸುತ್ತಾರೆ. ಒಂದು ಚಳಿಗಾಲದ ಸಂಜೆ ಪದ್ದುವಿಗೆ ವಿನೋದ್ನಿಂದ ಪತ್ರ ಬಂದಿತು. ಒಳಗಡೆ ಅವರಿಬ್ಬರು ಮಕ್ಕಳಾಗಿದ್ದಾಗ ಅವರ ಚಿತ್ರವಿದ್ದ ಲಾಕೆಟ್ನೊಂದಿಗೆ ಸುಂದರವಾದ ನೆಕ್ಲೇಸ್ ಇತ್ತು. ವಿನೋದ್ ಅವರ ಪತ್ರ ಹೀಗಿದೆ: ಪ್ರೀತಿಯ ಪದ್ದು, ನಾವು ಎಷ್ಟೇ ದೂರದಲ್ಲಿದ್ದರೂ ನೀವು ಯಾವಾಗಲೂ ನನ್ನ ಹೃದಯಕ್ಕೆ ಹತ್ತಿರವಾಗಿದ್ದೀರಿ ಎಂದು ನೆನಪಿಡಿ. ಈ ಲಾಕೆಟ್ ನಾವು ಹಂಚಿಕೊಳ್ಳುವ ಬಂಧದ ಜ್ಞಾಪನೆಯಾಗಿದೆ. ನೀವು ಒಂಟಿತನವನ್ನು ಅನುಭವಿಸಿದಾಗ ಅದನ್ನು ಹತ್ತಿರ ಹಿಡಿದುಕೊಳ್ಳಿ ಮತ್ತು ನಾನು ನಿಮ್ಮೊಂದಿಗಿದ್ದೇನೆ ಎಂದು ತಿಳಿಯಿರಿ. ಆತ್ಮದಲ್ಲಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನನ್ನ ಪ್ರೀತಿಯ ಸಹೋದರಿ. ಸಂತೋಷದ ಕಣ್ಣೀರಿನಿಂದ ಪದ್ದು ತನ್ನ ಕುತ್ತಿಗೆಗೆ ಲಾಕೆಟ್ ಅನ್ನು ಬಿಗಿಯಾಗಿ ಹಿಡಿದಳು. ವಿನೋದ್ ತನ್ನೊಂದಿಗೆ ಇರುವುದನ್ನು ಅನುಭವಿಸಿದಳು. ದೂರವಿದ್ದರೂ ಅವರಿಬ್ಬರ ಪ್ರೀತಿ ಅಚಲವೆಂದು ತಿಳಿದಿದ್ದಳು. ಹಾಗಾಗಿ ವಿನೋದ್ ಮತ್ತು ಪದ್ದು ತಮ್ಮ ಬಾಂಧವ್ಯವನ್ನು ಪಾಲಿಸುವುದನ್ನು ಮುಂದುವರೆಸಿದರು. ಸೋದರ ಮತ್ತು ಸೋದರಿಯ ನಡುವಿನ ಪ್ರೀತಿಯು ಯಾವುದೇ ದೂರವನ್ನು ತಡೆದುಕೊಳ್ಳಬಲ್ಲದು ಎಂದು ಸಾಬೀತುಪಡಿಸಿದನು. ಅವರ ಕಥೆಯು ಕುಟುಂಬದ ಸಂಬಂಧಗಳ ಶಕ್ತಿ ಮತ್ತು ಪ್ರೀತಿಯ ನಿರಂತರ ಶಕ್ತಿಗೆ ಸಾಕ್ಷಿಯಾಗಿದೆ. ಪ್ರತಿಯೊಂದು ಮೂಲೆಯಲ್ಲಿ ಹತ್ತಿರ ಅಥವಾ ದೂರವಿರಲಿ, ನಿಮ್ಮ ಒಡ ಹುಟ್ಟಿದವರೊಂದಿಗೆ ನೀವು ಹಂಚಿಕೊಳ್ಳುವ ವಿಶೇಷ ಬಂಧವನ್ನು ನೆನಪಿಡಿ.
ನಿಮ್ಮ ಪ್ರೀತಿಯನ್ನು ಅವರಿಗೆ ನೆನಪಿಸಲು ಮತ್ತು ಕುಟುಂಬದ ಉಷ್ಣತೆಯನ್ನು ನಿಮ್ಮ ಹೃದಯಕ್ಕೆ ಹತ್ತಿರವಾಗಿಸಲು ಈ ಕಥೆಯನ್ನು ಹಂಚಿಕೊಳ್ಳಿ.